ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು. ನಾನಿವತ್ತು ಅಚ್ಚುಗೋಸ್ಕರ ಬಾಕ್ಸ್ಗೆ ಮತ್ತು ತಿನ್ನೋದಕ್ಕೆ ಅಂತ ಸಿಂಪಲ್ಲಾಗಿ ಒಂದು ಸಾವಿಗೆ ಉಪ್ಪಿಟ್ಟು ಅನ್ಬೋದು, ಬಾತ್ ಅನ್ಬೋದು, ಏನು ಬೇಕಾದರೂ ಕರಿಬೋದು. ತುಂಬ ಜನಕ್ಕೆ ಇದು ಇಷ್ಟ ಇರುತ್ತೆ, ತುಂಬ ಜನಕ್ಕೆ ಇಷ್ಟನೇ ಇರಲ್ಲ. ಸೊ ನಮಗೆ ಓಕೆ 1 ವೀಕಲ್ಲಿ 1 ಟೈಮ್ ಯಾವಾಗಾದರೂ ಅಚ್ಚುಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅಂದಾಗ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಉಪ್ಪಿಟ್ಟಿಗಿಂತ ಇದು ಬೆಟರ್ ಅಂತ ನನಗನ್ಸುತ್ತೆ. ಸೊ ಸಿಂಪಲ್ಲಾಗಿ ಬಾಕ್ಸ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಮಾತ್ರ ಪ್ರಿಪೇರ್ ಮಾಡಿದ್ದೀನಿ. ಸಿಂಪಲ್, ನಿಮಗೆ ತರಕಾರಿ ಯಾವ್ದ್ಯಾವ್ದು ಬೇಕೋ ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಬೋದು. ನಾನು ಬರೀ ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನನಗೆ ಒಣಮೆಣ್ಸಿನ್ಕಾಯ್ದು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಸಾವಿಗೆ ಉಪ್ಪಿಟ್ಟಲ್ಲಿ. ಸೊ ಅದರಿಂದ ನಾನು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದ್ದೇ ಇರುತ್ತೆ. ಸೊ ಇದನ್ನು ನೀರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಇಲ್ಲಾಂತ ನಮ್ಗೆ ಬೇಕು ಅಂತಂದರೆ ಆಮೇಲೆ ಬೇಕಾದರೆ ಸೇರಿಸ್ಕೊಬೋದು. ಅಂದರೆ ಬಿಸಿನೀರನ್ನ ಕಾಯಿಸಿಟ್ಕೊಂಡು, ನಮಗೆ ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಮಾಡೋದು ತುಂಬಾ ಕಷ್ಟ. ಸ್ವಲ್ಪ ಶಾರ್ಟೇಜ್ ಬಂತು ಅಂತಂದರೆ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೋದು. ಫೈನಲಾಗಿ ನೋಡ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಸಾಫ್ಟಾಗಿರಲಿ, ಯಾಕಂದರೆ ಮಧ್ಯಾಹ್ನಕ್ಕೆ ಮಕ್ಕಳು ತಿನ್ನೋದು ಅಂತಂದರೆ ಲಂಚ್ ಬಾಕ್ಸಿಗೆ ಕೊಡ್ತಾ ಇದ್ದೀರಾ ಅಂತಂದಾಗ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೆ, ಅಂದರೆ ಬಿಡಿ ಬಿಡಿಯಾಗಿರಬೇಕು, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಸೊ ಇದು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅವಚ್ಚನ್ನ ಡ್ರಾಪ್ ಮಾಡಿ ಬಂದೆ ಸ್ಕೂಲ್ಗೆ. ಎಲ್ಲನೂ ಕಿಚನ್ ಕೂಡ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಫಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ನೋಡ್ತಿರ್ಬೋದು. ಸಿಂಕಲ್ಲೆಲ್ಲ ಫುಲ್ ಪಾತ್ರೆ ಎಲ್ಲ ತುಂಬಿದ್ದೀನಿ. ಫಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ವ, ಅದು ಹೀರ್ಕೊಳ್ಳೋದಕ್ಕೆ. ಸ್ವಲ್ಪ ನಮಗೂ ಕೂಡ ಒಂದು ಸ್ವಲ್ಪ ಕಣ್ಣೆಲ್ಲ ತಂಪಾದಂಗೆ ಅನಿಸುತ್ತೆ ಅಂತ ಈ ಆಯಿಲ್ನ ಪ್ರಿಪೇರ್ ಮಾಡಿದ್ದೆ. ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮ್ಲ ಆಯಿಲು, ಬಟ್ ಮೊಬೈಲ್ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಏನು ಒಂದು 5 ವೀಡಿಯೋಸ್ ಇದ್ರೂ ಪ್ಲೀಸ್ ಡೆಲೀಟ್ ಯುವರ್ ವೀಡಿಯೋಸ್, ಸ್ಟೋರೇಜ್ ಫುಲ್ ಅಂತ ಹೇಳ್ತಾ ಇತ್ತು. ನನಗೆ ತುಂಬಾ ಇರಿಟೇಟ್ ಆಯಿತು. ಸೊ ಅದರಿಂದ ನಾನು ಅದನ್ನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಖಾಲಿ ಆದಾಗ ಮಾಡಿದ್ರೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ರೀಸನಿಂದ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ಅದರಿಂದ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಬೇಗ ಮಾಡಿದ್ರೆ ಇಷ್ಟ ಆಗುತ್ತೆ. ನನಗೆ ಮಾಡೋಕ್ಕೆ ಆಗಲ್ಲ, ಏನು ಅಂತ ಗೊತ್ತಿಲ್ಲ. ಇವತ್ತು ಬೇಗ ಎದ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಡೋಣ, ನಾವು 10 ಅಟ್ಲೀಸ್ಟ್ 10:30 ಒಳಗಡೆ ಆದರೂ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಆಗೋದೇ ಇಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ದೇವ್ರು ಯಾವಾಗಿದ್ದರೂ ಕರೆದ್ರೂ ಬಂದೇ ಬರ್ತಾರಲ್ವ. ಸೊ ಅದರಿಂದ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ತೊಗೊಂಡು ಓಕೆ ಅಂತ ಬಿಟ್ಬಿಟ್ಟು ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನಾನು ಪೂಜೆನ ಮುಗಿಸ್ಕೊಳ್ತೀನಿ. ಫೈನಲಿ ನೋಡ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಇವಾಗ ಸಾವಂತಿಗೆ ರೋಸು ಮುಡಿಸಿದ್ರೆ ಸಾಕು, ದೇವ್ರಿಗೆ ತುಂಬ ಕಳೆಯಾಗಿ ಕಾಣಿಸ್ತಿರ್ತಾರೆ. ಸೊ ಫೈನಲಿ ಪೂಜೆ ಅಂತೂ ಮುಗೀತು. ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದು ನೋಡೋದಕ್ಕೆ. ಸೊ ಇದಂತೂ ಮೀಶೋದಲ್ಲಿ ತೊಗೊಂಬಂದಿರೋ ಅಂಥದ್ದು. ತುಂಬ ಚೆನ್ನಾಗಿದೆ. ಓಕೆ, ನಾಟ್ ಅಷ್ಟೊಂದು ದೊಡ್ಡದಾಗಿಲ್ಲ, ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಂಗೆ ತುಂಬ ಇಷ್ಟ ಆಯಿತು. 100 ರೂಪೀಸ್ ಒಂದು. ಸೊ ಡೆಫಿನೆಟಾಗಿ ನೀವು ಟ್ರೈ ಮಾಡ್ಬೋದು. ಸೊ ಮಾರ್ನಿಂಗ್ ಕೆಲಸ, ಪೂಜೆ ಎಲ್ಲನೂ ಕೂಡ ಆದಮೇಲೆ ಒಂದು ಹಾಫ್ ಆನ್ ಅವರ್ ನಾನು ರೆಸ್ಟ್ ಮಾಡ್ತೀನಿ. ನನಗೆ ಅಂತ ಒಂದು ಸ್ವಲ್ಪ ಟೈಮ್ ಕಿಟ್ಕೊಂಡ್ರೆ ನನಗೆ ಬೇರೆ ಇನ್ನೊಂದು ಕೆಲಸ ಮಾಡೋದಕ್ಕೆ ನನಗೆ ಎನರ್ಜಿ ಬರುತ್ತೆ. ಇಲ್ಲ ಅಂತಂದರೆ ಬರೀ ಕೆಲಸನೇ ಮಾಡ್ತಾಯಿದ್ದೀನೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಬಿಡಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಾದಮೇಲೆ ಇವಾಗ ಕಿಚನಲ್ಲಿ ಏನೇನು ಕೆಲಸ ಇದೆ ಅಂತ ನೋಡಿಕೊಂಡು ಬಂದಿದ್ದೀನಿ. ಸೊ ಕಡಲೆ ಬೀಜ ಹಾಗೆ ಬಿಟ್ಬಿಟ್ಟಿದ್ದೆ ಕವರ್ಗೆ ಹಾಕ್ಬಿಟ್ಟು, ಅದು ಇನ್ನೇನು ಹುಳ ಆಗಿಬಿಡುತ್ತೆ ಅನ್ನೋ ರೀಸನಿಂದ ನಾನು ಅದನ್ನು ಫ್ರೈ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಚಟ್ನಿಗೆಲ್ಲ ಯೂಸ್ ಮಾಡ್ಕೊಳ್ಬೋದು, ಚಿತ್ರಾನ್ನಕ್ಕೆ. ಆಮೇಲೆ ತಿನ್ನೋದಕ್ಕೂ ಕೂಡ ಫ್ರೈ ಮಾಡಿರ್ತೀವಲ್ಲ, ಕ್ರಿಸ್ಪಿಯಾಗಿರುತ್ತೆ. ಹಂಗೆ ತಿನ್ನೋದಕ್ಕೆ ಅದು ಇದು ಜಂಕ್ ಫುಡ್ ತಿನ್ನೋ ಬದಲು ಇದನ್ನು ಬೇಕಾದರೂ ತಿನ್ಬೋದು ಅನ್ನೋ ರೀಸನಿಂದ ನಾನು ಸ್ವಲ್ಪ ಜಾಸ್ತಿನೇ ಇತ್ತು ಬಿಡಿಸಿ ತೊಗೊಂಡು ಬಂದಿದ್ದು. ಅದು ಹಾಗೆ ಬಿಟ್ಟರೆ ಹುಳ ಆಗುತ್ತೆ. ಎಲ್ಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡೆ ಆದರೂ ಸ್ವಲ್ಪ ದಿನ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಅದರಿಂದ ನಾನು ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಬೇಗ ಕ್ರಿಸ್ಪಿ ಆಗೋಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನೀಟಾಗಿ ಮಾಡ್ಕೊಳ್ತಾ ನಾನು ಜೊತೆಗೇ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಸಾಂಬಾರಿಗೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ತಾ ಮಲ್ಟಿ ಟಾಸ್ಕಿಂಗ್ ಥರ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಆಮೇಲೆ ಸಿಪ್ಪೆ ತೆಗಿಯೋಣ ಅಂತಂದ್ಬಿಟ್ಟು ಅದನ್ನು ಈ ರೀತಿ ಹರಡಿಸಿ ಬಿಟ್ಕೊಳ್ತಾ ಇದ್ದೀನಿ.
ಸೊ ಜೊತೆಗೆ ಟೊಮೊಟೊನು ಕೂಡ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಮಾಡ್ತೀನಿ ಎಣ್ಣೆ ಬದನೆಕಾಯಿ ಸಾರನ್ನ, ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನಾನು ಅದಕ್ಕೆ ಸಾಂಬಾರು ಈರುಳ್ಳಿ ಇಟ್ಟು ಖಾಲಿ ಆಗಲಿ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರಲ್ಲಿ ಈರುಳ್ಳಿ ಬಳಸಿ ನಾನು ಮಾಡೋದ್ರಿಂದ. ಸೊ ನೋಡ್ಬೋದು ಯಾವ ಸೈಜಲ್ಲಿದೆ ಬದನೆಕಾಯಿ ಅಂತ. ಇದು ನೋಡಿದ ತಕ್ಷಣ ಅಂತ ಅನ್ನಿಸ್ತು ನನಗೆ ಎಣ್ಣೆ ಬದನೆಕಾಯಿ ಮಾಡ್ಕೊಳ್ಳೋಣ ಅಂತ. ಯೂಶ್ವಲಿ ಬದನೆಕಾಯಿನ ಯಾರೂ ಜಾಸ್ತಿ ಇಷ್ಟಪಡಲ್ಲ, ಬಟ್ ಎಣ್ಣೆ ಬದನೆಕಾಯಿ ಮಾಡಿದಾಗ ಎಣ್ಗಾಯಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಎಣ್ಗಾಯಿ ಅನ್ಬೋದು, ಎಣ್ಣೆ ಬದನೆಕಾಯಿ ಅನ್ಬೋದು, ಸ್ಟಫ್ಡ್ ಬ್ರಿಂಜಲ್ ಕರಿ ಅನ್ಬೋದು, ಏನು ಬೇಕಾದರೂ ಅಂತ ಕರಿಬೋದು. ಬಟ್ ಹೆಸರು ಹಲವಾರು ಇರ್ಬೋದು, ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಒಂದು 2-3 ಥರ ಮಾಡ್ತೀನಿ. ಇದೊಂದು ಥರ ಮಾಡ್ತಾಯಿದ್ದೀನಿ. ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸೊ ಇದನ್ನ ಎಣ್ಣೆ ಬದನೆಕಾಯಿ ಮಾಡಬೇಕು ಅಂತ. ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ, ಒಂದು ಸ್ವಲ್ಪ ಕಾಯಿ ತುರಿ, ಇಷ್ಟನ್ನ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಹುಣಸೆಹಣ್ಣು ಇದಕ್ಕೆ ಮೇಯ್ನು, ಇದಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಡ್ರೈಯಲ್ಲಿ ನಾನು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಇಷ್ಟನ್ನ ಹಾಕ್ತೀನಿ, ಗರಂ ಮಸಾಲ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಇದು ಕೋಕೋನಟ್ ಆಯಿಲು ಸ್ವಲ್ಪ, ಯಾಕಂದರೆ ಎಣ್ಣೆ ಬದನೆಕಾಯಿ ಅಂತಂದರೆ ಎಣ್ಣೆ ಮೇಲೆ ತೇಲ್ತಾ ಇದ್ರೇ ಅದ್ರ ಕಳೆ. ಸೊ ನಾನು ಕೋಕೋನಟ್ ಆಯಿಲ್ ಹಾಕೋದ್ರಿಂದ ಅದು ಮೇಲೆ ತೇಲ್ ಬರಲ್ಲ, ಯಾಕಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕ್ತೀನಿ. ಬಟ್ ಕೆಲವೊಂದು ಅಡುಗೆಗಳಲ್ಲಿ ನಾವು ಅಷ್ಟೊಂದು ಕಾನ್ಷಿಯಸ್ ಆದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಸ್ವಲ್ಪ ಆಯಿಲ್ ಜಾಸ್ತಿ ಮೇಲೆ ತೇಲ್ತಾ ಇದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಅದನ್ನು. ಅದರಿಂದ ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಎಣ್ಣೆಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬದನೆಕಾಯಿ ಕೂಡ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ. ಈ ಥರ ಬಿಡೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡ್ತಾಯಿದ್ರೆ ಬೇಗ ಫ್ರೈ ಆಗೋಲ್ಲ. ಸೊ ಹಾಗೆ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ. ನಾನು ನೋಡ್ತಿರ್ಬೋದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಇನ್ನೊಂದು ಸತಿ ಫ್ರೈ ಮಾಡಿದ್ದೀನಿ. ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ದಪ್ಪ ಇರೋದ್ರಿಂದ ಸ್ವಲ್ಪ ಒಂದು 70% ಇದರಲ್ಲೇ ನೀವು ಕುಕ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ಆವಾಗ ಫ್ರೈ ಆಗಬೇಕು, ಅಂದರೆ ಕುಕ್ ಆಗಬೇಕು, ಫ್ರೈ ಕೂಡ ಆಗಬೇಕು. ನಾನೇನು ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ನೀವು ಖಾರದ ಪುಡಿ ಹಾಕ್ಕೊಳ್ಳೋದು ಬೇಡ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಇದ್ರ ಜೊತೆಗೇನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಇದು ಕೆಲವೊಬ್ಬರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ಸೆಮಿ ಕನ್ಸಿಸ್ಟೆನ್ಸಿ ಇದ್ದರೆ ಇಷ್ಟ ಆಗುತ್ತೆ, ಸ್ವಲ್ಪ ತಿಕ್ಕಾಗಿದ್ದರೆ ಇಷ್ಟ ಆಗುತ್ತೆ. ತಿಕ್ಕಾಗಿದ್ದರೆ ಏನು ಅಂತಂದರೆ ಎಲ್ಲದಕ್ಕೂ ತಿನ್ಬೋದು, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ತಿನ್ನೋಕ್ಕಾಗಲ್ಲ ಅಷ್ಟೇ. ಸೊ ಸ್ಮೆಲ್ಲಂತೂ ಸೂಪರಾಗಿ ಬರ್ತಿತ್ತು, ಯಾಕಂದರೆ ಕಡಲೆ ಬೀಜ, ಕಾಯಿ ಎಲ್ಲ ಹಾಕಿರೋದ್ರಿಂದ. ನಿಮಗೆ ಬೇಕು ಅಂತಂದರೆ ಎಳ್ಳು ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಬಿಳಿ ಎಳ್ಳು ಇಲ್ಲ ಕಪ್ಪೆಳ್ಳು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ನಾನು ತಂದು ಇಟ್ಕೊತಾ ಇದ್ದೀನಿ ಎಲ್ಲನೂ ಕೂಡ. ಇವಾಗ ಮಸಾಲ ಫ್ರೈ ಆಗಿದೆ ಅಂದ್ಕೊಳ್ತೀನಿ. ಈಗ ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಮಸಾಲಗಳನ್ನ ಅದನ್ನು ಕೂಡ ಇದ್ರ ಜೊತೆಗೇ ಈಗ ಸೇರಿಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ದಪ್ಪ ಇರೋದ್ರಿಂದ ಬದನೆಕಾಯಿ ಅದು ಮಿಕ್ಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಈಗ ಫಸ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಅಷ್ಟು, ಈ ಚಿಕ್ಕ ಸ್ಪೂನು. ಸೊ ಅದರಿಂದ ನಾನು ಅರ್ಧ ಸ್ಪೂನ್ ಕ್ವಾಂಟಿಟಿನೇ ಅಂದ್ಕೊಳ್ತೀನಿ, ಯಾಕಂದ್ರೆ ಚಿಕ್ಕ ಸ್ಪೂನ್ ಇದು, ತುಂಬ ಚಿಕ್ಕ ಸ್ಪೂನು. ಸೊ ಧನಿಯಾ ಪೌಡರ್, ಖಾರದ ಪುಡಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಅಂದರೆ ನಿಮಗೆ ಟೇಸ್ಟ್ ಯಾವ ಥರ ಇರಬೇಕು, ನನಗೊಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಇಷ್ಟ, ಯಾಕಂದರೆ ಅದು ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಬದನೆಕಾಯಿಗೆ. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿರಬೇಕು ಅದು ಕೂಡ. ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ವರೆಗೂ ಬಿಟ್ಬಿಡ್ತೀನಿ. ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ. ನಾನು ಎತ್ಕೊಂಡಿದ್ನಲ್ಲ ಮಸಾಲೆಗಳ ಬಾಕ್ಸ್ ಎಲ್ಲ, ಅದನ್ನು ಆ ಪ್ಲೇಸಲ್ಲಿ ಇಟ್ಬಿಡ್ತೀನಿ. ಮತ್ತು ಅದು ಕೆಲಸ ಮತ್ತು ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಅಂತ. ಈಗ ನೀರನ್ನು ಕೂಡ ಸೇರಿಸ್ಕೊಂಡೆ. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಅದ್ರ ಅನುಸಾರ ನೀವು ನೀರನ್ನ ಸೇರಿಸ್ಕೊಳ್ಬೋದು. ನಾನು ಮುಳುಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಬಿಡಿಸ್ಕೊಳ್ತೀನಿ ಅಷ್ಟರಲ್ಲಿ, ಸಾರಾಗೋಷ್ಟರಲ್ಲಿ. ಇನ್ನೊಂದು ಸ್ವಲ್ಪ ಆರಬೇಕು ಅಂತ ಅನಿಸುತ್ತೆ. ನೋಡಿ ಈ ಥರ ಬೆಲ್ಲ ಇಟ್ಟಿರ್ತೀನಿ. ಬೆಲ್ಲ, ಕೊಬ್ಬರಿ, ಕಡಲೆ ಬೀಜ ಇದನ್ನೆಲ್ಲ ತಿಂತಾ ಇದ್ದರೆ ನಮ್ಗೆ ಐರನ್ ಕೂಡ ಸಿಗ್ತಾ ಇರುತ್ತೆ. ತುಂಬಾ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನಾವು ಚಿಕ್ಕವರಲ್ಲಿದ್ದಾಗೆಲ್ಲ ತಿಂದಿರೋದು ಅದೇ ಸ್ನ್ಯಾಕ್ಸೇ. ಕೊಬ್ಬರಿನ ತೊಗೊಂಡು ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ತಿಂತಿದ್ವಿ. ಆಮೇಲೆ ಕಡಲೆ ಬೀಜ ಮತ್ತು ಬೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ತಿಂತಿದ್ವಿ. ಅದೊಂಥರ ಮೆಮೊರಿ ಥರ. ಬಟ್ ಈಗಿನ ಮಕ್ಳಿಗೆ ಅದ್ರ ಟೇಸ್ಟು ಗೊತ್ತಿಲ್ಲ, ಆ ಟೇಸ್ಟ್ ಇಷ್ಟನೂ ಕೂಡ ಆಗಲ್ಲ.
ಸಾರು ಆಗ್ತಾಯಿತ್ತು. ಅಷ್ಟರಲ್ಲಿ ನಾನು ಈವ್ನಿಂಗ್ ಅಷ್ಟರಲ್ಲಿ ಎಲ್ಲನೂ ಕೂಡ ಸಿಪ್ಪೆ ಬಿಡಿಸ್ಕೊಂಡೆ. ಇದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತು, ನನಗೆ ತುಂಬಾ ಟೈಮ್ ತೊಗೊಳ್ತು. ಇದೊಂದು ಸ್ವಲ್ಪ ಚಿಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ 8 ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ನಮಗೆ ಈಸಿಯಾಗಿ ನಮ್ಗೆ ಯೂಸ್ ಆಗುತ್ತೆ. ಅಂದರೆ ನಮ್ಗೆ ಚಟ್ನಿ ಮಾಡ್ಕೋಬೇಕು ಅಂದರೆ ಮತ್ತೆ ಉರಿಬೇಕು ಅಂತ ಏನೂ ಕೆಲಸ ಇರಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ಆಮೇಲೆ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ನಾನು ಎಗ್ ಹೋಲ್ಡನ್ನು ಫಸ್ಟು ಒಂದು ಬಾಕ್ಸ್ ಥರ ತರಿಸಿದೆ. ನಾವು ಹಳೆ ಮನೇಲಿದ್ದಾಗ ನೋಡಿರ್ಬೋದು ನೀವು. ಅದು ನನಗೆ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಒಂದು ಸ್ವಲ್ಪ ಸೈಜ್ ದಪ್ಪ ಇರುವಂಥ ಮೊಟ್ಟೆ ತಂದರೆ ಅದನ್ನ ಇಡೋಕ್ಕೆ ಅಷ್ಟು ಕಂಫರ್ಟಾಗಿ ಇರ್ತಿರ್ಲಿಲ್ಲ, ಒಡೆದೋಗೋದು. ಸೊ ಇದು ನಾನು ಮೀಶೋದಲ್ಲಿ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ 180 200 ಒಳಗಡೆನೇ ಇದು ಕೂಡ. ಸೊ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಸೊ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಯಾಕಂದರೆ ಸ್ಟೋರೇಜ್ ಫುಲ್ಲಾಗಿ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಡೆಫಿನೆಟಾಗಿ ನಿಮಗೆ ನೀಟಾಗಿ ತೋರಿಸ್ತೀನಿ ಯಾವ ಥರ ಇಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಈ ಥರ ಮೊಟ್ಟೆ ಡಿಸ್ಪ್ಲೇ ಅಂದರೆ ಆ ಥರ ಕಾಣಿಸ್ತಾ ಇದ್ದರೆ ಡಿಸ್ಪ್ಲೇ ಆಗಿರೋದು ತುಂಬ ಚೆನ್ನಾಗಿತ್ತು. ಸೊ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಬೇರೆ ಬೇರೆ ಥರ ಟ್ರೈ ಮಾಡೋ ಬದಲು ಇದು ವೈಟ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಡೇ ಇದು ಈವ್ನಿಂಗು, ಅವ್ರಿಗೆ ಸಾಟರ್ಡೆ ಅನಿಸುತ್ತೆ. ಸೊ 3 ಜನ ಮಕ್ಕಳು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದರು ಗೊತ್ತಾ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು. ಅಷ್ಟು ಟೇಸ್ಟಿಯಾಗಿತ್ತು. ಪಾನಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಪಾನಿಪುರಿ ನೋಡಿ, ಮಕ್ಕಳು ತುಂಬ ಒಂಥರ ಮೊಬೈಲು ಅದು ಇದು ಕೊಟ್ಟು ನಾವು ಇದು ಮಾಡೋ ಬದಲು ಈ ಥರ ಎಂಗೇಜ್ ಮಾಡೋದ್ರಿಂದ ನಮ್ಗೆ ತುಂಬಾ ಅವ್ರಿಗೂ ಹೆಲ್ತ್ ಚೆನ್ನಾಗಿರುತ್ತೆ, ನಮಗೂ ಆ ಸ್ಟ್ರೆಸ್ ಇರಲ್ಲ, ಅಪ್ಪ ಮೊಬೈಲ್ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದಂತೂ ಸ್ಟಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಪಾನಿ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅಡುಗೆ ಕಲಿಯೋರು ಏನೇ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಂತೀರ, ನಿಜವಾಗ್ಲೂ ಒಚ್ಚುನಡಿ ಪಾನಿಪುರಿನ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿ ಪಾನಿ ಮತ್ತು ಸ್ಟಫು ಎಲ್ಲನೂ ಕೂಡ ಇದು ಮಾಡಿಕೊಂಡ್ರು. ಸೊ ತುಂಬ ಟೇಸ್ಟಿಯಾಗಿತ್ತು, ನನಗೂ ಕೂಡ ಕೊಟ್ಟರು. ಸೊ ಫಸ್ಟ್ ಟೈಮ್ ಮಾಡಿದ್ರಲ್ಲ, ಅದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಹಾಕಿದ್ರೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನೆಲ್ಲ ತೊಗೊಂಡು ಕೆಳಗಡೆ ಹೋಗ್ತಿದ್ದಾರೆ, ಅವರು ಟೇಸ್ಟ್ ಮಾಡ್ಸೋಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲ. ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎಷ್ಟು ಈಸಿಯಾಗಿ ಮಾಡಿದ್ರು ಅಂದರೆ ಅಷ್ಟು ಈಸಿಯಾಗಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡಿದಾಗ ಅವ್ರಿಗೆ ಇಷ್ಟ ಆದಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಬಾಯ್.